ಸಸ್ಪೆಂಡ್ ಮಾಡ್ಬೇಕಂತ ಹೇಳ್ತಾ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಿ ನಾನು ಮಾತಾಡ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೆಂಗಳೂರು. ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು. ಈಗ ನಮ್ಮನ್ನೆಲ್ಲ ಕುರಿತು ಮಾಜಿ ಶಾಸಕರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ಮಾತಾಡಬೇಕು ಅಂತ ಮಾಜಿ ಸಚಿವರಾಗಿರ್ತಕ್ಕಂಥ ಬಸವರಾಜ್ ಅವರು ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಬಸವನಗುಡಿ ಯಾವ ಟೆರರಿಸ್ಟ್ಗಳನ್ನು ಹಿಂಗ್ ಮಾಡೋದಿಲ್ಲಪ್ಪ. ನೀವು ನಮ್ಮ ಪ್ರತಿನಿಧಿಗಳನ್ನ ಈ ರೀತಿ ಮಾಡ್ತೀರಂತಂದ್ರೆ ಏನಾಗಿದೆ ಈ ಸರ್ಕಾರಕ್ಕೆ? ಈ ಸರ್ಕಾರ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಭ್ರಷ್ಟಾಚಾರಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಇದು ನಿಮಗೆ ಉಪಾಯವಾ? ಭ್ರಷ್ಟಾಚಾರಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಇದು ನಿಮ್ಮ ಉಪಾಯವಾ ಅಂತ ನಾನ್ ಕೇಳ್ತೇನೆ. ರಮೇಶ್ ಕುಮಾರ್ ಅವರು ನಿಮ್ಮ ಮುಖಂಡರು, ನಿಮ್ಮ ಪಕ್ಷದ ಯಾರು ನಮ್ಮ ಸುಧಾಕರ್ ಅವರು ಈಗ ಅವರು MP ಅವರು ಏನಂದ್ರು ಸದನದಲ್ಲಿ? ನೇರವಾಗಿ ಬಾಸ್ಟೆಡ್ ಅಂದ್ರು. ನಾವು ಸಹಿಸ್ಕೊಳ್ಳಿಲ್ವಾ? ಅವ್ರನ್ನೇನು ಜೈಲು ಕಳಿಸಿದ್ವಾ? ಅದಾಯ್ತು. ಹಕ್ಕುಚ್ಯುತಿ, ಪ್ರಿವಿಲೇಜ್ ಇಷ್ಟೆಲ್ಲ ಮಾಡಿನು ತಿರ್ಗಾ ಅವ್ರ ಮೇಲೆ ಕಾನೂನಿನ ಏನ್ ಪ್ರಹಾರವನ್ನ ಮಾಡಿ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ರು. ಇವಿಷ್ಟು ತೋರಿಸುತ್ತೆ ನೋಡಿ. ಈ ರೀತಿ ನಡ್ಕೊಂಡು ಹೋಗ್ತಿರೋದು, ಈ ರೀತಿ ನಡವಳಿಕೆಗಳು ಎಷ್ಟು ಮಟ್ಟಿಗೆ ಸರಿ ಇದೆ, ಯಾವ ರೀತಿ ಸರಿ ಇದೆ, ಯಾವ ರೀತಿ ಈ ಸರ್ಕಾರ ನಡ್ಕೊಳ್ತಿರೋದು ನಿಜಕ್ಕೂ ಇವ್ರು ಯಾವ ಕಾರಣದಲ್ಲೂ ಸಹಿಸಿಕೊಳ್ಳುವಂಥದ್ದಿಲ್ಲ. ಈ ಗೃಹ ಇಲಾಖೆ, ಈ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇವತ್ತು ನಡ್ಕೊಂಡಿರುವಂತ ರೀತಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಬದುಕಿಲ್ಲ. ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದೊಂದು ಕಳಂಕ, ಇದೊಂದು ಕಪ್ಪು ಚಿಕ್ಕೆ ಇತಿಹಾಸದಲ್ಲಿ ಎಂದೂ ಮರಿಲಿಕ್ಕಾಗದಂತ ಘಟನೆ ಸರ್. ಹೇಳಿ ಕಳಿಸ್ತಾ ಇದ್ದೀರಿ. ಮುಖಂಡರು ಮಾತಾಡ್ತಾ ಹೇಳಿದ್ರು ತಕ್ಷಣ ಬಿಡಬೇಕು ಅವ್ರನ್ನಂತ. ನೀವು ಬಿಡಬೇಡಿ. ಮುಖ್ಯಮಂತ್ರಿಗಳ ಮನೆಗೆ ಗೋಡೆಗೆ ಬಂದು ಅಂಟಿಸಿದ್ದೀರಿ ನೀವು. ಯಾರಾದ್ರೂ ನಿಮ್ಮನ್ನು ಜೈಲಿಗೆ ಹಾಕಿದ್ವಾ? ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು, ಪ್ರಜಾಪ್ರಭುತ್ವ ಇದೆ. ಅವ್ರನ್ನೇ ಕರ್ಕೊಂಡು ಬರೋದು ಹೇಗೆ ಅಂತ ನಮಗ್ ಗೊತ್ತು. ಯಾಕೆಂತ ನ್ಯಾಯ ನಮ್ಮ ಕಡೆ ಇದೆ. ಸಭಾಪತಿಗಳು ಏನ್ ಹೇಳಿದ್ದಾರೆ ಇವತ್ತು? ನೋಡಿ, ನನ್ನ ಆದೇಶ ಇಲ್ಲ, ನೀವು ಕೊಡ್ತೀವಿ ಅನ್ನೋ ಭಯ ಅವ್ರಿಗೆ. ಅಲ್ಲಿ ಯಾವ ರೀತಿ ಅಧಿಕಾರಿಗಳು ನಡ್ಕೊಂಡ್ರು ಅನ್ನೋದನ್ನ ನಾನು ಕಣ್ಣಾರೆ ಕಂಡೆ. ಆ ರೀತಿ ಕಂಡುಬಿಟ್ರೆ ನಮ್ಗೆ ನಿಜವಾಗ್ಲೂ ಆ ಪೊಲೀಸ್ನವರ ಬಗ್ಗೆ ಇರ್ತಕ್ಕಂಥ ಅನುಕಂಪ, ಪ್ರೀತಿ, ವಿಶ್ವಾಸವೇ ಹೋಗ್ಬಿಡ್ತದೆ ಅವರ ನಡವಳಿಕೆಯನ್ನು ನೋಡಿದ್ರೆ. ಅಲ್ಲಿ ಇಂಥ ಪರಿಸ್ಥಿತಿಗೆ ಇವತ್ತು ಈ ಕರ್ನಾಟಕವನ್ನ ನೀವು ದೂಡಿದ್ದೀರಿ. ಇಷ್ಟಕ್ಕೂ ಆಗಿದ್ದೇನು?